ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಶಿವಮೊಗ್ಗ ನಗರ ಸ್ಥಳೀಯ ಆಡಳಿತದ ವೈಫಲ್ಯ ಮತ್ತು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ನಗರವು ದಿನದಿಂದ ದಿನಕ್ಕೆ ಸಮಸ್ಯೆಗಳ ಆಗರವಾಗುತ್ತಿದೆ ಎಂದು ರಾಷ್ಟ್ರಭಕ್ತರ ಬಳಗದ ರಾಜ್ಯ ಸಂಚಾಲಕ ಕೆ. ಕಾಂತೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜನಪ್ರತಿನಿಧಿಗಳಿಲ್ಲದ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳ ದುರಾಡಳಿತದಿಂದ ನಗರಾಡಳಿತ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಸಾರ್ವಜನಿಕರ ಉಪಯೋಗಕ್ಕಾಗಿ ಸರ್ಕಾರಿ ಹಣದಿಂದ ನಿರ್ಮಿಸಲಾದ ಹಲವು ವಾಣಿಜ್ಯ ಮಳಿಗೆಗಳು ನಿರ್ಮಾಣವಾಗಿ ವರ್ಷಗಳೇ ಕಳೆದರೂ ಫಲಾನುಭವಿಗಳಿಗೆ ವಿತರಿಸಲಾಗಿಲ್ಲ. ಇದರಿಂದಾಗಿ ಕಟ್ಟಡಗಳು ಇಂದು ಶಿಥಿಲಾವಸ್ಥೆ ತಲುಪುತ್ತಿವೆ ಎಂದು ದೂರಿದರು. ಇನ್ನು 15 ದಿನಗಳ ಒಳಗಾಗಿ ಶಿವಮೊಗ್ಗ ನಗರದ ವಿವಿಧ ಭಾಗಗಳಲ್ಲಿ ನಿರ್ಮಾಣವಾಗಿರುವ ವಾಣಿಜ್ಯ ಮಳಿಗೆಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಬೇಕು. ಒಂದು ವೇಳೆ ವಿಳಂಬ ಮಾಡಿದರೆ ಜನವರಿ 2ರಂದು ರಾಷ್ಟ್ರಭಕ್ತರ ಬಳಗದಿಂದ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಲಾಗುವುದು ಎಂದು ಕೆ. ಕಾಂತೇಶ್ ಪಾಲಿಕೆ ಆಯುಕ್ತರಿಗೆ ಎಚ್ಚರಿಕೆ ನೀಡಿದರು. ನಿಮ್ಗೆ BP ಶುಗರ್ ಇದೆಯಾ, ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ, ಈ ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ, ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದು ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಶಿವಮೊಗ್ಗ ಮಹಾನಗರ ಪಾಲಿಕೆ ಬಡವರ ಪಾಲಿಗೆ ಒಂದು ರೀತಿ ನರಕ ಆಗಿರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಮಹಾನಗರ ಪಾಲಿಕೆ ಅಂತಿದ್ದಂಗೆ ಬಡವರ ಪಾಲಿನ ನರಕ ಯಾವುದಪ್ಪ ಅಂತಂದರೆ ಅದು ಮಹಾನಗರ ಪಾಲಿಕೆ ಅನ್ನೋದು ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕಳೆದ 2-3 ವರ್ಷಗಳಲ್ಲಿ ಭ್ರಷ್ಟಾಚಾರದ ಬ್ರಹ್ಮಾಂಡ ಯಾವುದಪ್ಪ ಅಂತಂದರೆ ಅದು ಮಹಾನಗರ ಪಾಲಿಕೆ. ಅನೇಕ ಉದಾಹರಣೆಗಳನ್ನ ನಾವೆಲ್ಲರೂ ಕೂಡ ನೋಡ್ತಾ ಬರ್ಬೋದು. ಉದಾಹರಣೆಗೆ ಶಿವಪ್ಪನಾಯಕ ಹೂವಿನ ಮಾರುಕಟ್ಟೆ ವಾಣಿಜ್ಯ ಸಂಕೀರ್ಣ ಮುಗಿದು ಈಗಾಗಲೇ ಮಹಾನಗರ ಪಾಲಿಕೆ ಹ್ಯಾಂಡ್ ಓವರ್ ಆಗಿ 2 ವರ್ಷ ಆಗಿದೆ. 118 ಮಳಿಗೆಗಳು ಒಟ್ಟು. ಅಂದಾಜು ತಿಂಗಳಿಗೆ 5,000 ರೂಪಾಯಿ ಅಂತ ಹಿಡಿದ್ರೂ ಕೂಡ ಬಾಡಿಗೆ 2 ವರ್ಷಕ್ಕೆ ಒಟ್ಟು ಬಾಡಿಗೆ ಮೊತ್ತನೇ 1,41,60,000 ರೂಪಾಯಿ. ಜೊತೆಗೆ ಮಿನಿಮಮ್ ಅಡ್ವಾನ್ಸ್ 23 ತಿಂಗಳಿಗೆ 1,35,70,000 ರೂಪಾಯಿ. ಗಾರ್ಡನ್ ಏರಿಯಾ ವಾಣಿಜ್ಯ ಸಂಕೀರ್ಣ ಅಂದರೆ ಗೌರವ ಲಾಡ್ಜಿನ ಎದುರುಗಡೆ ಒಟ್ಟು ಮಳಿಗೆಗಳು 98 ಮಳಿಗೆಗಳು. ಪಾಲಿಕೆ ಈಗಾಗಲೇ ಹಸ್ತಾಂತರ ಆಗಿ 5 ವರ್ಷ ಆಗಿದೆ. ಮಿನಿಮಮ್ ಬಾಡಿಗೆ ಅಂದ್ರೂ ಕೂಡ 10,000 ರೂಪಾಯಿ ಅಂತ ಹೇಳಿದ್ರು 5 ವರ್ಷಕ್ಕೆ 5,88,00,000 ರೂಪಾಯಿ. ಅಡ್ವಾನ್ಸ್ ಮೊತ್ತ 2,25,40,000 ರೂಪಾಯಿ. ಮೂರನೇದು ಗಾಂಧಿನಗರ ವಾಣಿಜ್ಯ ಸಂಕೀರ್ಣ ಒಟ್ಟು ಮಳಿಗೆಗಳು 13 ಮಹಾನಗರ ಪಾಲಿಕೆಗೆ ಹಸ್ತಾಂತರ ಆಗಿ 2 ವರ್ಷ ಆಗಿದೆ. ಮಿನಿಮಮ್ ಬಾಡಿಗೆ ಅಂದರೆ 10,000 ರೂಪಾಯಿ ಅಂತ ಇಟ್ಕೊಂಡ್ರು 2 ವರ್ಷಕ್ಕೆ 31,20,000 ರೂಪಾಯಿ. 23 ತಿಂಗಳಿಗೆ ಒಟ್ಟು ಅಡ್ವಾನ್ಸ್ ಅಂತ ಇಟ್ಕೊಂಡ್ರೂ ಕೂಡ 29,90,000 ರೂಪಾಯಿ. ಒಟ್ಟು ಬಾಡಿಗೆ ಮತ್ತು ಅಡ್ವಾನ್ಸ್ ಎರಡೂ ಸೇರಿಸಿದ್ರೆ ಎಷ್ಟು ಸೇರಿಸಿದ್ರೆ ಮಹಾನಗರ ಪಾಲಿಕೆಯಲ್ಲಿ ದುಡ್ಡಿಲ್ಲ, ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಏನೇ ಹೇಳಿದ್ರು ಕೂಡ, ಬರೀ ಇದಿಷ್ಟನ್ನೇ ಬಾಡಿಗೆ ತೊಗೊಂಡಿದ್ರು ಕೂಡ 11,51,00,000 ರೂಪಾಯಿ ಈ 2 ವರ್ಷದಲ್ಲಿ ಅವರಿಗೆ ಕಲೆಕ್ಷನ್ ಆಗ್ತಾ ಇತ್ತು. ಯಾಕೋಸ್ಕರ ನಿಲ್ಲಿಸಿದ್ದಾರೆ? ಭ್ರಷ್ಟಾಚಾರ ಮತ್ತು ಅಡ್ವಾನ್ಸ್ ಏಜೆಂಟ್ಗಳ ಹಾವಳಿಯಿಂದ ಇವತ್ತಿಗೋವರೆಗೂ ಕೂಡ ಇದು ಉದ್ಘಾಟನೆ ಆಗಿಲ್ಲ. ನೀವು ಲಾಟ್ರಿ ಮುಖಾಂತರ ಎತ್ತುತ್ತೀರೋ ಯಾವ ಮುಖಾಂತರ ಎತ್ತುತ್ತೀರೋ ಗೊತ್ತಿಲ್ಲ.
ಇದಿಷ್ಟು ಮಳಿಗೆಗಳು ನೀವು ಯಾರಿಗಾದ್ರು ಬಾಡಿಗೆ ಕೊಟ್ಟಿದ್ರೆ 500 ಕುಟುಂಬಗಳು ಇವತ್ತು ಮಹಾನಗರ ಪಾಲಿಕೆ ಸಳ್ಕೊಂಡು ಒಂದು ತುತ್ತು ಅನ್ನ ತಿಂತಾ ಇತ್ತು. ಏನಕ್ಕೋಸ್ಕರ ಮಾಡಿಲ್ಲ? ಶಿವಪ್ಪನಾಯಕ ಹೂವಿನ ಮಾರುಕಟ್ಟೆ ವಾಣಿಜ್ಯ ಮಂಡಳಿ ಮಾನ್ಯ ಪ್ರಧಾನಮಂತ್ರಿ ಆಗಳಂತ ನರೇಂದ್ರ ಮೋದಿಯವರು 2023 ಇಸ್ವಿಯಲ್ಲಿ ಅದನ್ನು ಉದ್ಘಾಟನೆ ಮಾಡಿದರು. ಅದಾದ ನಂತರ ಮಾನ್ಯ ಮಧು ಬಂಗಾರಪ್ಪನವರು ಕೂಡ ಒಂದು ಬಾರಿ ಅದು ಉದ್ಘಾಟನೆ ಮಾಡಿದರು. ಯಾಕೆ ಮಹಾನಗರ ಪಾಲಿಕೆ ಕಮಿಷನರ್ಗೆ ಇದು ಕಾಣ್ತಾ ಇಲ್ವಾ? ಮಹಾನಗರ ಪಾಲಿಕೆ ಕಮಿಷನರ್ಗೆ ಏನು ಕಾಣ್ತಾ ಇದೆ ಅಂತಂದರೆ ಈ ಸ್ವತ್ತು ಮಾಡೋದು ಮಾತ್ರ ಕಾಣ್ತಾ ಇದೆ. ಏಜೆಂಟ್ಗಳ ಮುಖಾಂತರ ಸಾಮಾನ್ಯವಾಗಿ 20x30ಕ್ಕೆ ಲಂಚ ಎಷ್ಟಪ್ಪ ಅಂತಂದರೆ 60,000 ರೂಪಾಯಿ. ಯಾರಾದರೂ ಒಬ್ಬ ಕಡುವು ಬರುವ ಒಂದು ಈ ಸ್ವತ್ತು ಮಾಡ್ಕೊಬೇಕು ಅಂತ ಹೋಯ್ತು ಅಂದರೆ 60,000 ರೂಪಾಯಿ ಒಂದು ಲಂಚ ಕೇಳ್ತಾರೆ. 60,000 ರೂಪಾಯಿ ಕೊಟ್ಟರೆ 20x30 ಈ ಸ್ವತ್ತು ಅಲ್ಲಿ ಅವ್ರ ಕೈ ಸಿಗತ್ತೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲ ಆಗ್ತಿದೆ ಅಂತಪ್ಪ ಅಂದರೆ ಅದು ಮಹಾನಗರ ಪಾಲಿಕೆಯಲ್ಲಿ ಆಗ್ತಾ ಇದೆ. ಈ ಸ್ವತ್ತು ಇರ್ಬೋದು. ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಆ ಒಂದು ಆಟದ ಮೈದಾನ ಆಗಿ ಉಳಿಬೇಕು ಅಂತ ರಾಷ್ಟ್ರಭಕ್ತರ ಬಳಗದಿಂದ ನಾವು ಅನೇಕ ಹೋರಾಟಗಳನ್ನು ನಾವು ಮಾಡ್ಕೊಳ್ತಾ ಬಂದ್ವಿ. ಹೋರಾಟಗಳು ಮಾಡ್ಕೊಳ್ತಾ ಬಂದು ಅದು ಬೇಕಾದಂಥ ಎಲ್ಲ ದಾಖಲಾತಿಗಳು ಕೂಡ ನಾವು ಮಹಾನಗರ ಪಾಲಿಕೆ ಕಮಿಷನರ್ ಕೈಲಿ ಕೂಡ ಕೊಟ್ವಿ. ಮಾನ್ಯ ಉಚ್ಚ ನ್ಯಾಯಾಲಯ 17/7/2025 ಇಸ್ವಿ ಒಳಗಡೆನೆ ವರದಿ ಕೊಡಬೇಕು ಅಂತ ಈಗಾಗಲೇ ಅವ್ರಿಗೆ ಸೂಚನೆ ಮಾಡಿದೆ. ಇವತ್ತಿನವರೆಗೂ ಕೂಡ ಯಾವುದೇ ತೀರ್ಮಾನ ಆಗಿಲ್ಲ. ಯಾವುದೇ ವರದಿನೂ ಕೂಡ ಮಹಾನಗರ ಪಾಲಿಕೆಯಿಂದ ಉಚ್ಚ ನ್ಯಾಯಾಲಯಕ್ಕೆ ಹೋಗಿಲ್ಲ. ಆಶ್ರಯ ಬಡಾವಣೆ ಅಂತಿದ್ದಂಗೆ ನಮಗೆಲ್ಲರೂ ಕೂಡ ಸಾಮಾನ್ಯ ಮಹಿಳೆಯರು ತಾಳಿನ ಮಾರ್ಬಿಟ್ಟು ಆ ಒಂದು ಮುಂಗಡ ಕಟ್ಟಿದ್ದಾರೆ. 80,000 ರೂಪಾಯಿ ಕಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿಗಳು ಸಚಿವರು ಹೋದರು, ಜಮೀರ್ ಅಹಮದ್ ವಸತಿ ಸಚಿವರು ಹೋದರು. ಇನ್ನು ಕೇವಲ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮನೆಗಳನ್ನ ನಾವು ಬಡವರಿಗೆ ನಾವು ಹಂಚ್ತೀವಿ ಅಂತಂದರು. ಭರವಸೆಗಳನ್ನ ಕೊಟ್ಟರು. ಈ ಕ್ಷಣದವರೆಗೂ ಕೂಡ ಯಾವುದೇ ಒಂದೇ ಒಂದು ಅಲ್ಲಿ ಮನೆಗಳು ಕೊಟ್ಟಿಲ್ಲ. ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ. ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಮತ್ತು ವಸತಿ ಸಚಿವರು ಇರ್ಬೋದು, ಯಾವುದೂ ಕೂಡ ಈ ಕ್ಷಣಕ್ಕೂ ಕೂಡ ಒಂದೇ ಒಂದು ಮನೆ ಅಲಾಟ್ ಆಗಿಲ್ಲ. ಮಾನ್ಯ ನಮ್ಮ ಈಗಿನ ಕಮಿಷನರು ಪ್ರತಿ ಒಂದಕ್ಕೂ ಕೂಡ ಏಜೆಂಟ್ ಮುಖಾಂತರ ವ್ಯವಹಾರ ಮಾಡ್ತಾ ಇದ್ದಾರೆ. ಒಂದೇ ಒಂದು ರಸ್ತೆ ಆಗಿಲ್ಲ. 24x7 ಸ್ಮಾರ್ಟ್ ಸಿಟಿದು ಇರ್ಬೋದು, ರಸ್ತೆ ಅಗಿತಾರೆ, ಅಗಿತಿದ್ದಂಗೆ ಹಾಗೆ ಬಿಡ್ತಾ ಇದ್ದಾರೆ. ಇತ್ಲಾಗೆ ನೀರು ಇಲ್ಲ, ಇತ್ಲಾಗೆ ರಸ್ತೆನೂ ಹಾಳಾಗ್ತಾ ಇದೆ. ಸ್ಮಾರ್ಟ್ ಸಿಟಿಯಲ್ಲಿ ಏನಾಗಿದೆ, 5 ವರ್ಷ ಮೇಂಟೆನೆನ್ಸ್ ಯಾವುದೇ ಒಂದು ರಸ್ತೆ ಆಗಿದ್ರೆ ಮತ್ತೆ ಅದೇ ಕಾಂಟ್ರಾಕ್ಟ್ರು ಅದನ್ನು ಮೇಂಟೆನೆನ್ಸ್ ಕೂಡ ಅವರಲ್ಲಿದೆ. ಇದೆಲ್ಲದನ್ನು ಕೂಡ ಕಮಿಷನರಿಗೂ ಕೂಡ ಗೊತ್ತಿದೆ. ಎಲ್ಲ ಮಹಾನಗರ ಪಾಲಿಕೆ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಗೊತ್ತಿದೆ. ಇದೆಲ್ಲದನ್ನು ಕೂಡ ಗೊತ್ತಿದ್ದೂ ಕೂಡ ಕಾರ್ಪೊರೇಷನ್ ಕಣ್ಣು ಮುಚ್ಕೊಂಡು ಕೂತಿದೆ. ಅಧಿಕಾರಿಗಳು ಕೂಡ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಇದನ್ನೆಲ್ಲದನ್ನು ಕೂಡ ಗಮನಿಸಿ ರಾಷ್ಟ್ರಭಕ್ತ ಬಳಗದಿಂದ ನಾವೊಂದು ತೀರ್ಮಾನ ಮಾಡಿದ್ದೀವಿ. ಇನ್ನು 15ರಿಂದ 20 ದಿನಗಳ ಒಳಗೆ ಶಿವಮೊಗ್ಗ ನಗರ ಪಾಲಿಕೆಯ ಪ್ರತಿಯೊಂದು ವಾರ್ಡಲ್ಲೂ ಕೂಡ ರಾಷ್ಟ್ರಭಕ್ತ ಬಳಗದ 20 ಸದಸ್ಯರ ತಂಡ ನಾವು ಎಲ್ಲ ವಾರ್ಡಲ್ಲೂ ಕೂಡ ನಾವು ಸಂಚಾರ ಮಾಡ್ತೀವಿ. ಅಧಿಕಾರಿಗಳನ್ನು ಕೂಡ ಕರಿತೀವಿ. ಏನೇನು ಸಮಸ್ಯೆ ಇದೆ ಅದನ್ನು ಜನರನ್ನ ಅವ್ರಿಗೆ ಅಧಿಕಾರ ಗಮನಕ್ಕೆ ತರ್ತೀವಿ. 15ರಿಂದ 20 ದಿನಗಳಲ್ಲಿ ಅವ್ರಿಗೆ ಕಾಲಾವಕಾಶ ಕೊಡ್ತೀವಿ. ಇದೇನು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿದೆ, ಇನ್ನು 15 ದಿವಸದಲ್ಲಿ ನೀವು ಅದನ್ನು ಲಾಟ್ರಿ ಮಾಡ್ತಿರೋ ಸಂಬಂಧಪಟ್ಟಂಥ ವ್ಯಕ್ತಿಗಳೇ ಅದು ಅಲಾಟ್ಮೆಂಟ್ ಆಗಬೇಕು. ಅಲಾಟ್ಮೆಂಟ್ ಆಗಿಲ್ಲ ಅಂತಾಯಿತು ಅಂದರೆ ಜನವರಿ 2ನೇ ತಾರೀಕು ಮಹಾನಗರ ಪಾಲಿಕೆ ಮುತ್ತಿಗೆ ರಾಷ್ಟ್ರಭಕ್ತ ಬಳಗದಿಂದ ನಾವು ಆಗ್ತೀವಿ. 2ನೇ ನಾವು ಅಹೋರಾತ್ರಿ ಧರಣಿ ಕೂಡ ನಾವು ಮಾಡೋರಿದ್ದೀವಿ. ಇದನ್ನು ನಾವು ತುಂಬ ಕಠಿಣವಾಗಿ ತೊಗೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಮಹಾನಗರ ಪಾಲಿಕೆ ಇದೇ ಥರ ಹೋಗ್ಲಿಕ್ಕೆ ನಾವು ಬಿಡಲ್ಲ. ಆದಷ್ಟು ಬೇಗ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ನಷ್ಟ ಆಗ್ತಾ ಇದೆ. ಒಟ್ಟು 11,51,00,000 ರೂಪಾಯಿ ಅಂತಂತ ಆಯಿತು ಅಂದರೆ ನಿಮ್ಗೆ ಯಾವ ಅನುದಾನಗಳು ಕೂಡ ಬೇಡ. ಬೇಕಾದಂಥ ರಸ್ತೆ ಚರಂಡಿ ಎಲ್ಲದನ್ನು ಕೂಡ ಇದೇ ದುಡ್ಡುಗಳಲ್ಲಿ ತಾವು ಮಾಡ್ಬೋದಿತ್ತು. ಆದರೆ ಯಾಕೆ ಇದಕ್ಕೆ ಯಾರು ಬ್ರೋಕರ್ ಸಿಕ್ಕಿಲ್ವಾ, ನಿಮಗೆ ಏಜೆಂಟ್ಗಳು ಸಿಕ್ಕಿಲ್ವಾ? ಅದಕ್ಕೋಸ್ಕರ ಇದನ್ನು ನಿಲ್ಲಿಸಿದಿರಾ? ಇದೆಲ್ಲ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಹಾಗಾಗಿ ತಕ್ಷಣ ಈ ಒಂದು ಮಳಿಗೆಗಳನ್ನು ಕೂಡ ನೀವು ಅಲಾಟ್ಮೆಂಟ್ ಮಾಡಿ,
ಜೊತೆಗೆ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಆಶ್ರಯ ಸೈಟ್ಗಳು ಇರ್ಬೋದು, ಇದೆಲ್ಲದಕ್ಕೂ ಕೂಡ ತಕ್ಷಣ ಸ್ಪಂದಿಸಿಲ್ಲ ಅಂತಾಯಿತು ಅಂದರೆ ಜನವರಿ 2ನೇ ತಾರೀಕು ರಾಷ್ಟ್ರಭಕ್ತ ಬಳಗದಿಂದ ನಾವು ಮಹಾನಗರ ಪಾಲಿಕೆನ ಮುತ್ತಿಗೆ ಹಾಕೋರಿದ್ದೀವಿ ಮತ್ತು ಅಹೋರಾತ್ರಿ ಧರಣಿ ಕೂಡ ನಾವು ಮಾಡೋರಿದ್ದೀವಿ.